ಸಣ್ಣಕ್ಕಿ ಬಸವನಗೌಡರು ಹೇಳಿದಂಗೆ ವೀರಾಣಿ ಚೆನ್ನಮ್ಮ ಒಂದು ಸಮಾಜಕ್ಕೆ ಸೀಮಿತವಾದಂತಹ ರಾಣಿ ಚೆನ್ನಮ್ಮ ಅಲ್ಲ, ಎಲ್ಲ ಸಮಾಜದವರನ್ನ ಕೂಡಿಕೊಂಡು ರಾಜ್ಯವನ್ನ ಆಳಿದಂಥ ಮಹಾರಾಣಿ. ಇವತ್ತು ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ಏಕೈಕ ಮಹಿಳೆ ಯಾರಾದರೂ ಇದ್ರೆ ಅದು ರಾಣಿ ಚೆನ್ನಮ್ಮ ಅಂತ ಹೇಳಿದ್ರೆ ತಪ್ಪಲ್ಲ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು ಬಿಟ್ರೆ ರಾಣಿ ಚೆನ್ನಮ್ಮನವರು ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ತಾಯಿ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಳ್ಬೇಕು. ಸನ್ಮಾನ್ ಮನಮೋಹನ್ ಸಿಂಗ್ ಅವರು ಪ್ರಧಾನಿಗಳಾದಾಗ ವೀರಾಣಿ ಕಿತ್ತೂರು ಚೆನ್ನಮ್ಮನ ಮೂರ್ತಿ ಪ್ರತಿಷ್ಠಾಪನೆಯನ್ನ ಸಂಸತ್ ಭವನದಲ್ಲಿ ಮಾಡಿದರು. ನಾವು ಬಸವರಾಜ ರಾಜ್ಯಾಧ್ಯಕ್ಷರಾದ ಬಸವರಾಜೇಂದ್ರವರು, ಬಾಯ್ ಬೆಟ್ಟಪ್ಪನವರು ರಾಜ್ಯದಿಂದ ಒಂದು 350 ಜನ ಆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಪ್ರಧಾನಮಂತ್ರಿಗಳನ್ನ, ಸೋನಿಯಾ ಗಾಂಧಿ ಅವರಂತ ದೊಡ್ಡ ದೊಡ್ಡ ಮಹನೀಯರನ್ನ ಬಹಳ ಹತ್ತಿರದಿಂದ ನಾವು ಅವ್ರನ್ನ ನೋಡಿದ್ವಿ. ನಾವು ಜೊತೆಗೆ ಫೋಟೋ ಸೆಷನ್ ಎಲ್ಲ ಮಾಡ್ಕೊಂಡ್ವಿ. ಅವತ್ತು ಮನಮೋಹನ್ ಸಿಂಗ್ ಅವ್ರನ್ನ, ಸೋನಿಯಾ ಗಾಂಧಿ ಅವ್ರನ್ನ ನಾವು ನೆನಪು ಮಾಡ್ಕೋಬೇಕು. ಸಂಸತ್ ಭವನದಲ್ಲಿ ರಾಣಿ ಚೆನ್ನಮ್ಮನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ನಮ್ಗೆ ಸಂತೋಷ ಆಗ್ತದೆ. ಈ ರಾಷ್ಟ್ರದಲ್ಲಿ ಬಹಳ ಮಾನೀಯರು ಈ ರಾಷ್ಟ್ರಕ್ಕೋಸ್ಕರ, ಸ್ವಾತಂತ್ರ್ಯಕ್ಕೋಸ್ಕರ ಬಹಳ ದುಡಿದಿದ್ದಾರೆ, ಮಡಿದಿದ್ದಾರೆ. ಇವತ್ತು ನಾವೇನು ಸುಖವಾಗಿದ್ದೀವಿ ಅಂತಂದ್ರೆ ಅವರ ಪರಿಶ್ರಮ, ಅವರ ತ್ಯಾಗದಿಂದ ನಾವೆಲ್ಲರೂ ಸುಖವಾಗಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ಒಂದು ಸಂದರ್ಭದಲ್ಲಿ ರಾಣಿ ಚೆನ್ನಮ್ಮನವರ ಈ ಒಂದು ವಿಜಯೋತ್ಸವ ಮತ್ತು ಜಯಂತಿಯನ್ನ ಸರ್ಕಾರ ಪ್ರತಿ ವರ್ಷ ಮಾಡ್ಕೊಂತ ಬರ್ತಾ ಇದೆ. ಸರ್ಕಾರಕ್ಕೆ ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಸರ್ಕಾರಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ನಾನು ಒಂದೆರಡು ಮಾತನ್ನು